ಅಲ್ಲ. ಎರಡನೇ ವಿಷಯ, ಯಾಕೆ ಟೀಚರ್ಗಳ ಮೇಲೆ ಕಂಪ್ಲೇಂಟ್ ತಗೊಳ್ಳಿಲ್ಲ? ನಮ್ಮ ಮೇಲೆ ಅಷ್ಟು ಸುಲಭವಾಗಿ ಯಾಕೆ ಕಂಪ್ಲೇಂಟ್ ತಗೊಂಡ್ರು? ಟೀಚರ್ ಮೇಲೆ ಕಂಪ್ಲೇಂಟ್, ಶಾಲೆ ಟೀಚರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶ್ರೀರಾಮನ ಬಗ್ಗೆ ಅವ್ಯಾಚಾರ ಶಬ್ದಗಳಿಂದ ಮಾತಾಡಿ ಕೋಮು ಭಾವನೆಗೆ ಧಕ್ಕೆ ತಂದದ್ದು ನಾವ ಅವರ. ಈಗ ಮಾನ್ಯ ಅಧ್ಯಕ್ಷರಿಗೆ ಬಹಳ ಗಂಭೀರವಾದ ವಿಚಾರ ಇದು. ಶಾಸಕರ ಮೇಲೆ ಈ ರೀತಿ ಕಂಪ್ಲೇಂಟ್ ಆಗ್ತಾರಂತಂದ್ರೆ ಸರ್ಕಾರದ ವಿಚಾರ ಏನೈತಿ ಅಂದ್ರೆ ಶ್ರೀರಾಮನ ಹೆಸರು ಯಾರು ಮಾಹಿತಿ ಅದನ್ನ ಈಗ ಸರ್ಕಾರ FIR ಹಾಕಿದ ತಕ್ಷಣ ಅವರೇನು ಆರೋಪಿ ಏನು ಯಶಿಕಾ ಮನೆಯಲ್ಲೇ ಬೇಕರಿ ಬಿಸ್ನೆಸ್ ಮಾಡಿ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಯಾವ ಇನ್ಸ್ಟ್ರಕ್ಷನ್ಸ್ ಯಾವುದು ಕೊಟ್ಟಾಗ ನೋಡ್ಕೊಂಡು ಅಲ್ಲಿ ಬಹಳ ಒಂದು ಪರಿಸ್ಥಿತಿ ಒಂದು ಕ್ವಶನ್ ಸರ್, ಕೆಲಸ ಮಾಡಿದ್ದಾರೆ. ಕೇಳ್ತೇನೆ ನಿಮ್ಮ ಹತ್ರ. ಕೇಳಿಸ್ತಕ್ಕಂಥ ಕೆಲಸ ಮಾಡಿರೋದು ಬೆಂಗಳೂರಿನಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, ವಾತಾವರಣ ಯಾವ ರೀತಿ ಕೆಡಿಸಬೇಕು, ಹೇಗೆ ಕೋಮುವನ್ನು ಕೆರಳಿಸಬೇಕು, ಅದು ಒಂದೇ ಅಜೆಂಡಾ ಇರೋದು ಮಾನ್ಯ ಸಭಾಧ್ಯಕ್ಷರೇ. ನಿಮ್ಮ ಶಾಸಕರು ಬೀದಿಗೆ ನಿಂತ್ಕೊಂಡು ಯಾವ ರೀತಿ ರಚನೆ ಮಾಡಿದ್ದಾರೆ ಮಾಡಿಸಿ ಸುಳ್ಳು ಕೇಸ್ ಹಾಕ್ತಿದ್ರಿ. ಶೂನ್ಯ ವೇಳೆ ಮಾಡಿದ್ದಾರೆ. ಗೃಹ ಇಲಾಖೆಯಿಂದ ಉತ್ತರವನ್ನ ಸರ್ಕಾರ ಅವರಿಗೆ ಕೊಡಿಸ್ಕೊಡ್ತೇವೆ. ನಾವು ಮಾಡಿರುವಂತಹ ವಿಷಯಕ್ಕೆ ಸರ್ಕಾರ ಉತ್ತರ ಕೊಡುತ್ತೆ. ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ವಿ ವಿಲ್ ರಿಪ್ಲೈ, ಗಿವ್ ಅಸ್ ಸಮ್ ಟೈಮ್. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸಮಸ್ಯೆ